ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಒಬ್ಬರು ಚೆನ್ನಾಗಿದ್ದೀರಾ ಅಂತ. ಇವತ್ತು ಮಂಡೇ, ಸೋಮವಾರ, ಟೈಮು 9:30 ಆಗಿದೆ. ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ರಾಮದೇವ್ರಳ್ಳಕ್ಕೆ. ಮೇ ಬಿ ಹಾಸನಲ್ಲಿರೋರಿಗೆ ಗೊತ್ತಿರುತ್ತೆ. ನಮ್ಮನೇಲಿ ದಾಸಪ್ಪ ಇದೆಯಲ್ಲ, ಅಂದರೆ ದಾಸಪ್ಪ ಅಂದರೆ ದೇವ್ರಿದೆ. ನಮ್ಮಲ್ಲಿ ಆಂಜನೇಯ ಸ್ವಾಮಿ ದೇವ್ರಿದೆ. ಅದನ್ನು ಪುನೋದನೆ ಮಾಡ್ಸೋಕೆ ಹೋಗ್ಬೇಕಂತೆ. ಅಟ್ಲೀಸ್ಟ್ ವರ್ಷದಲ್ಲಿ ಒಂದ್ಸಲನಾದರೂ ಅದನ್ನು ಮಾಡಿಸ್ಬೇಕು. ನಾವು ಮಾಡಿಸೇ ಇಲ್ಲ ಮದುವೆ ಆದಾಗಿಂದ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಸ್ಯಾಟರ್ಡೇನೇ ಹೋಗ್ಬೇಕಿತ್ತು, ಆದರೆ ಹೋಗಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ. ಸೊ ಎಲ್ಲ ಕೆಲಸ ಆಗಿದೆ. ಟಿಫನ್ ಆಯಿತು, ಉಪ್ಪಿಟ್ಟು ಮಾಡಿದ್ರು. ಎಲ್ಲರೂ ಸ್ನಾನ ಆಯಿತು. ಇವಾಗ ನಾನು ಸ್ನಾನ ಮಾಡಿಬಿಟ್ಟು ರೆಡಿಯಾಗಿ ಹೋಗಬೇಕು. ಹಾಗೆ ಹೇಗೆಲ್ಲ ಇರುತ್ತೆ ಪೂಜೆ ಅದೆಲ್ಲ ತೋರಿಸ್ತೀನಿ ಇವತ್ತು. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬನ್ನಿ ಹೋಗಿ ರೆಡಿ ಆಗೋಣ. ನಾನು ತಲೆಗೆ ಬೇರೆ ಎಣ್ಣೆ ಹಚ್ಕೊಂಡಿದ್ದೀನಿ. ಬಬ್ಲು ನೋಡಿ ಸ್ಕೂಲಿಗೆ ರೆಡಿಯಾಗಿ ಕೂತಿದ್ದಾನೆ. ಬಬ್ಲು ಇವತ್ತು ಅವ್ರ ಊರಿಗೆ ಹೋಗ್ತಾ ಇದ್ದಾನೆ. ಸ್ಯಾಟರ್ಡೇ ಬಂದಿದ್ದ ಇಲ್ಲಿಗೆ. ಸೊ ಹೋಗ್ಬೇಕು ಗೈಸ್, ಹೋಗೋಣ ಬನ್ನಿ. ಗುಂಡ ನೋಡಿ ಗೈಸ್, ಗುಂಡ ಹೆಂಗೆ ಮಲಗಿದ್ದಾನೆ. ಎಲ್ರಿಗಿಂತ ಅವನದೇ ಫಸ್ಟ್ ತಿಂಡಿ ಆಗಿದ್ದು, ಆದರೂ ನಮ್ಮನ್ನು ತಿಂಡಿ ತಿನ್ನೋಕ್ಕೆ ಬಿಡೋದಿಲ್ಲ ಅವನು. ಇವಾಗ ಫುಲ್ ರೆಸ್ಟ್ ಮಾಡ್ತಿದ್ದಾನೆ. ಅಲ್ಲಿ ನೋಡಿ ಹಿಂಗೆ ಮಲಗಿದ್ದಾನೆ ಅಂತ. ಕಾವ್ಯ, ನೀನೇನಿಲ್ಲಿ? ಕಾವ್ಯ, 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 ಯಾಕೆ ಬೇಜಾರು ಮಾಡ್ಕೊಂಡ್ರು ನೀನು? ನನ್ನ ಬಾಳಲ್ಲಿ ನೆಮ್ಮದಿ ಇಲ್ಲ. ಸೊ ಇವಾಗ ನಾವು ರಾಮದೇವ್ರಳ್ಳಕ್ಕೆ ಬಂದಿದ್ದೀವಿ. ಮನೇಲಿ ವಿಡಿಯೋ ಮಾಡೋದು ಮರ್ತೋಯ್ತು. ಹರಿಬರಿಲಿ ಬಂದುಬಿಟ್ವಿ. ಈಗ ಇಲ್ಲಿ ಹೂವು ಕಾಯಿ ಅನ್ನೆಲ್ಲ ತೊಗೊಂಡು ದೇವ್ರನ್ನ ತೊಗೊಂಡು ಬಂದಿದ್ದೀವಿ. ನಾವು ನೀರು ಹಾಕಿಸ್ಕೋಬೇಕಂತೆ. ಅಂದರೆ ತಲೆ ಮೇಲೆ ನೀರು ಹಾಕಿಸ್ಕೊಂಡು ದೇವ್ರನ್ನ ಸುತ್ತಿ ಬರಬೇಕು. ಅದಕ್ಕೋಸ್ಕರ ಬಟ್ಟೆ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಯಾವಾಗಲೂ. ಎರಡೆರಡು ಮದುವೆ, ಇಲ್ಲೊಂದು ಮದುವೆ, ಅಲ್ಲೊಂದು ಮದುವೆ. ನಾನು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೋನಿ. ಅದಾದಮೇಲೆ ಇವಾಗಲೇ ಬರ್ತಿರೋದು. ಊಟ ಕೊಡ್ತಾರಾ ಅಲ್ಲಿ? ಸೊ ಇದೇ ರಾಮದೇವ್ರಳ್ಳ. ಚೆನ್ನಾಗಿದೆ, ನೈಸ್ ಪ್ಲೇಸ್. ನವಗ್ರಹ ದೇವಸ್ಥಾನ ಇದು. ಕೆಳಗೆ ಇಳಿದು ಹೋಗ್ಬೇಕು. ಚಳಿ ಸ್ವಲ್ಪ ಚಳಿ ಇದೆ, ಸ್ವಲ್ಪ ಬಿಸಿನೂ ಇದೆ. ಹೋಗೋಣ. ಸೊ ಇಲ್ಲಿ ದೇವ್ರನ್ನ ತಂದು ತೊಳ್ಕೊತಾರೆ. ನೀರು ಬರುತ್ತಂತೆ, ಒಳಗಿಂದ ನೀರು ತೆಗೆದು ಕೊಡ್ತಾರೆ. ಇಲ್ಲಿ ತೊಳ್ಕೊಳ್ಳೋದು ದೇವ್ರನ್ನ. ಇವಾಗ ನಾವು ಇಲ್ಲೇ ನೀರು ಹಾಕಿಸ್ಕೊಳ್ತೀವಿ. ಸಣ್ಣ ಆಯಿತು ಬಿಡಿ. ಫಸ್ಟು ಒಬ್ಬೊಬ್ಬರೇ ಹೋಗೋದಾ? ಮತ್ತೆ ನೀನು ಇಬ್ಬರು ಗೊತ್ತಿರ್ತಾರೆ. ಇಲ್ಲ, ನೀವು ಹೋಗಿ ಅಲ್ಲೇ ನಿಂತ್ಕೊಂಡು ನೋಡಿದ್ರಂತೆ. ನೀನು ಪ್ಯಾಂಟ್ ಬಿಚ್ಚಕೊಂಡು ಅವ್ರು ನೋಡು. ಒಂಬತ್ತು ಕೂಡ 3 ನಾಲ್ಕಾದ್ವಾ? ಎರಡೆರಡು ಒಟ್ಟಿಗೆ ವೈರಂತಡಿ. ಎರಡಾದು 9. ಫೋನ್ನ ನಾನು ನಮ್ಮ ಅತ್ತೆ ಕೈಲಿ ಕೊಟ್ಟಿದ್ದೆ. ಅವರು ಹೀಗೆ ವಿಡಿಯೋ ಮಾಡಿದ್ದಾರೆ. ಅಂದರೆ ವಿಡಿಯೋ ಮಾಡಿಲ್ಲ, ಸುಮ್ಮನೆ ಫೋನ್ ಇಟ್ಕೊಂಡಿದ್ದಾರೆ. ಮದುವೆ ಹುಡುಗಿ ಎಲ್ಲ ಬಂದಿದ್ರಲ್ಲ, ಅವರೆಲ್ಲ ಫೋನಲ್ಲಿ ಅಂದರೆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದ್ದಾರೆ. ಸೊ ಸುಮಾರು ಒಂದು 3 ಮದುವೆ ಆಗ್ತಿತ್ತು ಅಲ್ಲಿ ಅವತ್ತು. ಈ ದೇವಸ್ಥಾನ ಏನಕ್ಕೆ ಫೇಮಸ್ ಅಂತ ಅಂದರೆ ಲವ್ ಮಾಡಿ ಓಡೋಗಿ ಮದುವೆ ಆಗೋದಕ್ಕೆ ಫೇಮಸ್. ಆಗಿ ಒಂದು 2 ವರ್ಷ ಕೋರ್ಟಿಗೆ ಕೂಡ ಕೇಸ್ ಆಗಿತ್ತು.
ಸೊ ಇವಾಗೆಲ್ಲ ಸಾಲ್ವ್ ಆಗಿದೆ. ಅಂದರೆ ಇವಾಗ ಯಾರೇ ಮದುವೆ ಆಗಂಗಿದ್ರು ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಬಂದು ಸೈನ್ ಹಾಕ್ಸಿ ಮಾಡಬೇಕಾಗತ್ತೆ. ಯಜಮಾನ್ರು ದೇವ್ರು ತೊಳ್ಕೊತಾ ಇದ್ದಾರೆ. ಏನು ಅನ್ನಿಸ್ತದೆ? ಕೆಲಸ ಫಸ್ಟು. ಸೊ ಇಲ್ಲಿ ನೀರು ಬರೋದು, ಇದು ಬಾವಿ, ಅಂದರೆ ಗರ್ಭಗುಡಿ ಒಳಗಿಂದ ನೀರು ಬರುತ್ತೆ, ಇಲ್ಲಿಂದ ತೆಗಿತಾರೆ. ಒಂದು ಪೈಪ್ಲೈನ್ ಇದೆಯಲ್ಲ, ಇದು ಡೈರೆಕ್ಟ್ ಗರ್ಭಗುಡಿಯಿಂದ ಬರೋದು. ತುಂಬ ಕೋತಿಗಳಿದೆ ನೋಡಿ. ತುಂಬ ಕೋತಿಗಳಿದೆ. ಸೊ ಇವಾಗ ಸ್ನಾನ ಎಲ್ಲ ಆಗಿದೆ, ಪೂಜೆ ಮಾಡಿಸ್ಬೇಕು. ಪೂಜೆ ಆಗಿದೆ, ಅಲ್ಲ ಸಾರಿ, ಎಷ್ಟೋ ಜನ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಮದುವೆ ನಡೀತಾ ಇದೆ. ಇದು ತಾಯಿ ಚೌಡೇಶ್ವರಿ ದೇವಸ್ಥಾನ. ನಮ್ಮ ಅತ್ತೆ ಮದುವೆ ಆಗಿದ್ದಿಲ್ಲ ಅಂತೆ, ಅಂದರೆ ನಮ್ಮ ಅತ್ತೆ ಮಾವನ ಮದುವೆ ಆಗಿದ್ದಿಲ್ಲ ಅಂತೆ. ಅಷ್ಟೇ, ಇದು ದೇವಸ್ಥಾನ. ಆಂಜನೇಯ ಸ್ವಾಮಿ ಇದ್ದಾರೆ ಇಲ್ಲಿ. ಸೊ ಈ ದಾಸಪ್ಪನಿಗೆ ಇವಾಗ ನಾವು ಜೀವನೋದ್ಧಾರ ಮಾಡಿಸ್ಬೇಕು, ಅಂದರೆ ಜೀವನ ತುಂಬಿಸೋದು. ಸೊ ಇವಾಗ ಇಲ್ಲಿ ಪ್ರಸಾದಕ್ಕೆ ಅವಲಕ್ಕಿ ಹಾಗೆ ಡ್ರೈ ಫ್ರೂಟ್ಸು, ಆಮೇಲೆ ನಾವೇನೆಲ್ಲ ಫ್ರೂಟ್ಸ್ ಎಲ್ಲ ತಗೊಂಡು ಹೋಗಿದ್ವಿ ಅದೆಲ್ಲನೂ ಹಾಕಿ ಪ್ರಸಾದನ ಮಾಡ್ತಾಯಿದ್ರು. ನಾನು ಅದಕ್ಕೆ ಅಲ್ಲಿದ್ದಿದ್ದ ನೀರಲ್ಲಿ ಆ್ಯಪಲ್ನ ತೊಳ್ಕೊಂಡು ಬರೋಣ ಅಂತ ಹೋಗಿದ್ದೆ. ಓಂ ತದೇವ ಲಬ್ಧಂ ಸೇನಂ ತದೇವ ತಾರಾಬಲಂ ಚಂದ್ರಬಲಂ ರಾಜಸ್ಯ ಸಂಗತೆ ಈಶಾಂಬಾಯ ನಮಃ ಕ್ಷೀರೇಣ ಸಮರ್ಪಯಾಮಿ ಈಶಾನ್ಯಂತ್ರೇಣ ಶುದ್ಧೋದಕ ಸಮರ್ಪಯಾಮಿ. ಪೂಜೆಗೆ ಪೂಜೆ ದೇವ್ರಿಗೆ ಪೂಜೆ ತುಂಬ ಬನ್ವಾಸ ಮೇಲೆ ಹಿಂಗೆ ಬಿಡನಿ. ಬನ್ವಾಸ ಅವ್ರೇನು ಹೂವಿಕ್ಕಿದ್ರು ಹಾಕಿದ್ರು, ದೇವರೇ ಕಾಣಿಸ್ತಿರ್ಲಿಲ್ಲ. ಬೆಳೆದ್ಬಿಟ್ಟು ಅಲ್ಲಿಡೋ. ಹಾಂ ಸರಿ. ಇದು ಗೈಸ್ ಎಲ್ಲ ಮುಗಿತು, ಪ್ರಸಾದ ತಿಂತಾ ಇದ್ದೀವಿ. ಹಾಂ, ಇನ್ನೊಂದು ಫೋನ್ ಇಲ್ಲಿ ಜೈಬಲ್ಲಿ ಪ್ರಸಾದ ಚೆನ್ನಾಗಿತ್ತು. ನಾವು ಪ್ರಸಾದ ತಿನ್ನೋದು ಬಂದು ಬರೋವರೆಗೂ ಒಂದು, ಬಂದಾದ್ಮೇಲೆ ಇನ್ನೊಂದು ವರ್ಷ ಯಾಕಪ್ಪ ಮಾಡ್ಕೊಳ್ಳಿ ಕೆಲಸದ್ದು. ಸೊ ಗೈಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ಪುನೋದನ್ನೆಲ್ಲ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಸಾಕಾಗೋಯ್ತು ನಿಜವಾಗ್ಲೂ, ಬಟ್ ತುಂಬ ಖುಷಿ ಆಯಿತು. ನಾನು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು, ಸೊ ಇವಾಗಲೇ ಹೋಗಿದ್ದು. ಮತ್ತು 9 ಕೊಡ ನೀರು ಹಾಕಿಸ್ಕೊಂಡ್ವಿ. ನೀರು ಎಷ್ಟು ತಣ್ಣಗಿತ್ತು ಅಂದರೆ ಅಷ್ಟು ಐಸು, ಫ್ರಿಜ್ಜಲ್ಲಿ ಐಸ್ ಇರುತ್ತಲ್ಲ ಆ ಥರ ಇತ್ತು ನೀರು. ಏನಪ್ಪ ಅಂತ ಅಂದರೆ ಅಲ್ಲಿ ಗರ್ಭಗುಡಿ ಒಳಗೆ ನೀರು ಏನು ಬರುತ್ತೆ, ಅಂದರೆ ಭೂಮಿಯಿಂದ ಮೇಲೆ ಬರುತ್ತೆ, ಅದರಿಂದ ತೆಗೆದು ನಮ್ಮ ತಲೆ ಮೇಲೆ ಹಾಕ್ತಾರೆ ಅಷ್ಟೇ. ಸೊ ಅಷ್ಟೇ ಗೈಸ್, ಮನೆಗೆ ಬಂದ್ವಿ. ಈ ವ್ಲಾಗ್ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.
ಈ ದೇವಸ್ಥಾನ ಹಾಸನಿಂದ ಒಂದು ಅರ್ಧ ಗಂಟೆ ಜರ್ನಿ ಅಷ್ಟೇ, ಅರ್ಧ ಮುಕ್ಕಾಲು ಗಂಟೆ ಜರ್ನಿ. ಸೊ ಯಾರಿಗೆಲ್ಲ ನಂಬಿಕೆ ಇದೆ ದೇವ್ರ ಮೇಲೆ ಅವರು ಹೋಗಿ ನೀವು ಕೂಡ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಹಾಗೆ ದೇವ್ರ ಹತ್ರ ಇರುವಂತಹ ಅಂದರೆ ದೇವ್ರ ಕಾಲಲ್ಲಿ ದೇವ್ರ ಪಾದದ ಹತ್ರ ಬರುವಂಥ ನೀರನ್ನು ನಾವು ತಲೆ ಮೇಲೆ ಹಾಕಿಸ್ಕೊಂಡಾಗ ನಮ್ಮಲ್ಲಿ ಏನೇ ನೆಗೆಟಿವ್ ಎನರ್ಜಿ ಅಥವಾ ಏನೇ ಒಂದಿದ್ರೂ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಸೊ ಅದಕ್ಕೋಸ್ಕರ ಬನ್ನಿ.